ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಮಂಗಳೂರು ಟ್ರಿಪ್. ಇವಾಗ ಬನ್ನಿ, ಮೆಡಿಸಿನ್ ಬೋರ್ಡ್ ಆಗ್ತಾ ಇದೆ ಗಾಡೀಲಿ. ಹಿಮಾಲಯನ್ ಮೆಡಿಸಿನ್. ಇದು ನಮ್ಮ ಗೋಡೌನು. ಇವಾಗ ನೋಡ್ಕೊಂಡ್ಬಂದ್ವಿ. ಹೋಗುವ ಬನ್ನಿ. ಇದು ಹುಬ್ಳಿ ರಿಂಗ್ ರೋಡ್. ಇದು ಹೊಸಪೇಟೆ ಗದಗೆ ಹೋಗುತ್ತೆ ರೋಡು. ನಾವಿಲ್ಲಿ ಒಂದು ಜಾಯ್ನ್ ಆಗ್ತೀವಿ. ಇದು ರಿಂಗ್ ರೋಡ್ ಸ್ವಲ್ಪ ಇದೆ. ನೆಕ್ಸ್ಟ್ ಬರೋದು ಯಲ್ಲಾಪುರ. ಎಲ್ಲ ಗೋದಾವರಿ ಸೆಕ್ಷನ್ ಇಸ್ಕೊಂಡು ಹೋಗ್ಬೇಕು. ಇವಾಗ ಗಾರ್ಡ್ ಸೆಕ್ಷನ್ ನಿಲ್ಲಿಸಿ ಡೈರೆಕ್ಟಾಗಿ ಗೋಕರ್ಣ ಹೋಗೋದು. ಗೋಕರ್ಣ ಕ್ರಾಸ್ ಹೋಗಿ ಲೆಫ್ಟಿಗೆ ಹೊಡ್ಕೊಂಡ್ರೆ ಡೈರೆಕ್ಟಾಗಿ ಮಂಗಳೂರು ಹೋಗ್ಬೋದು. ಬನ್ನಿ ಹೋಗುವ. ಇವರು ಲಾರಿಯವರು ಒಂದು ಕಾಡ್ತಾರೆ. ಇವರು ಲೈಟ್ ನೋಡಿ. ಸಿಕ್ಕಾಪಟ್ಟೆ ಫೋಕಸ್ ಇತ್ತು. ಇಲ್ಲಿಂದ ಲೆಫ್ಟ್ ಹೊಡ್ಕೋಬೇಕು. ಗಾರ್ಡ್ ಸೆಕ್ಷನ್ ಏನು ದೂರ ಇಲ್ಲ, ಇನ್ನೊಂದು 20 ಕಿಲೋಮೀಟ್ರ್ ಓದಿರ್ಬೋದು ಅಷ್ಟೇ. ಮಂಗಳೂರು ಹೋಗ್ತಾ ಇದ್ದೀವಿ. ಊಟ ಬೇರೆ ಮಾಡಿಲ್ವಾ? ಬನ್ನಿ ಹೋಗುವ. ಇದು ರೋಡ್ ಬೇರೆ ಸರಿ ಇಲ್ಲ. ಚೀ ಬನ್ನಿ, ಅಲ್ಲೆಲ್ಲಾದರೂ ಮುಂದೆ ಟೀ ಕುಡಿಬೇಕು. ನೋಡುವ. ಅವನು ಫೋಕಸ್ ನೋಡಿ. ಈಗ ಮೈ ಮೇಲೆ ಬರ್ತಾರೆ ಬಸ್ರವರು. ಇಲ್ಲಿ ಜಾಸ್ತಿ ಬಸ್ ಸ್ಲೀಪಿಂಗ್ ಕೋಚ್ ಎಲ್ಲ ಇರ್ತವೆ. ಇಲ್ಲಿ ಟೀ ಕುಡಿಬೇಕು ಅಂತ ಸೈಡ್ ಹಾಕ್ತಾ ಇದ್ವಿ. ಫೋಟೋ ಲೈನ್ ಇರ್ತದೆ ಗಾಡಿ ಅಲ್ಲಿ ಹಿಂದೆ. ಗಾಡಿ ಸೈಡ್ ಹಾಕೋಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಬಂದ್ವಿ. ಹಂಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಘಾಟ್ ಸೆಕ್ಷನ್. ಇದು ಯಲ್ಲಾಪುರದಿಂದ ಭಾಳ ಅಂದರೆ ಒಂದು 5 ಕಿಲೋಮೀಟ್ರ್ ಯಲ್ಲಾಪುರ ದಾಟಿದರೆ
ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗುವ. ಎಲ್ಲಾದರೂ ನಿದ್ದೆ ಬಂದರೆ ಸೈಡ್ ಹಾಕಿ ಮಲ್ಕೋಬೇಕು. ನೋಡುವ, ಘಾಟ್ ಎತ್ಕೊಂಡು ಗೋಕರ್ಣ ಹತ್ರ ಹೋಗಿ ಅಲ್ಲೆಲ್ಲಾದರೂ ಸೈಡ್ ಹಾಕಿ ಮಲ್ಕೋತೀವಿ. ಅದರಲ್ಲಿ ಟೈಮಿಂಗ್ ಒಂದು ನೋಡುವ, ಬನ್ನಿ ಏನಾಗುತ್ತೆ. ನಿದ್ದೆ ಬಂದರೆ ಸೈಡ್ ಹಾಕಿ ಮಲ್ಗೋದು, ಇಲ್ಲಾಂದರೆ ಸುಮ್ಮನೆ ಹೋಗ್ತಾ ಇರೋದು. ನೋಡುವ ಎಲ್ಲಿ ಮಠ ಆಗುತ್ತೆ ಅಲ್ಲಿ ಮಠ ಹೊಡೆಯುವ. ಇದೆ ಯಲ್ಲಾಪುರ ಘಾಟ್. ಇನ್ನೊಂದು ಹೆಸರಿದೆ ಇದಕ್ಕೆ, ಏನು ಅಂದರೆ ಬಂಡಲ್ ಘಾಟಿನ ಅಂತ ಹೇಳ್ತಾರೆ. ಸಾರಿ, ಅರ್ಬೈಲ್ ಘಾಟ್. ಅರ್ಬೈಲ್ ಘಾಟು ಅಂತಾರೆ, ಯಲ್ಲಾಪುರ ಘಾಟು ಅಂತಾರೆ ಇದಕ್ಕೆ. ಇದೇನು ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ಇದೆ ಘಾಟ್ ಸೆಕ್ಷನ್. ಇದು 10 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಆದರೆ ಸ್ವಲ್ಪ ಡೇಂಜರಸ್ ಅಷ್ಟೇ, ಸ್ವಲ್ಪ ಹುಷಾರಿಂದ ಹೋಗಬೇಕು. ಅದರಲ್ಲಿ ಇವರು ಬಸ್ನವರು ಮೈ ಮೇಲೆ ಬರ್ತಾರೆ. ಇಲ್ಲಿ ಸ್ಲೀಪಿಂಗ್ ಕೋಚ್ ಜಾಸ್ತಿ ಅಡ್ಡಾಡ್ತಾವೆ ಇವಾಗ, ಯಾಕಂದರೆ ಶಿರ್ಸಿ ಘಾಟ್ ಕ್ಲೋಸ್ ಆಗಿದೆ ಇವಾಗ. ಅದಕ್ಕಾಗಿ ಎಲ್ಲ ಬಸ್ಸು ಈ ರೋಡೊಂದು ವಾಪಸ್ಸು ಗೇರ್ ಸ್ವಲ್ಪ ಘಾಟ್ ಸೆಕ್ಷನ್ ಮೇಲೆ ಆ ಕಡೆ ಸ್ವಲ್ಪ ಬಸ್ ಅಡ್ಡಾಡ್ತವೆ. ಹಾಗಾಗಿ ಈ ಕಡೆ ಬಸ್ ಜಾಸ್ತಿ ಅಡ್ಡಾಡ್ತದೆ. ಯಾಕಂದರೆ ಶಿರ್ಸಿ ಘಾಟ್ ಸೆಕ್ಷನ್ ಬಂದಿದೆ, ಅದು ರೋಡ್ ಕನ್ಸ್ಟ್ರಕ್ಷನ್ ನಡ್ತಾ ಇದೆ, ಅದಕ್ಕಾಗಿ. ಅರ್ಬೈಲ್ ಘಾಟ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಬಸ್ನವರು ಲೈಟು ಎಂಟೆಂಟು 10 ಲೈಟ್ ಹಾಕಿರ್ತಾರೆ. ಅಪೋಸಿಟ್ ಬರೋದಂತೂ ರೋಡೇ ಕಾಣಲ್ಲ. ಅಲ್ಲಿ ಬಿಟ್ಟು ಇಲ್ಲಿ ಟೀ ಕೊಯ್ಕೊಂಡಿದೆ, ಇಲ್ಲಿ ಜಾಗ ಇರಲಿಲ್ಲ, ಎಲ್ಲರೂ ಸೈಡ್ ಹಾಕಿ ಮಲ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಮ್ಮ ಗಾಡಿ ಆಗೋಕ್ಕೆ ಸೈಡೇ ಇದ್ದಿದ್ರು, ಹಾಗಾಗಿ ಸುಮ್ಮನೆ ಓಡಿಸ್ತಾ ಇದ್ದೀನಿ. ಅಲ್ಲೆಲ್ಲಾದರೂ ಮುಂದೆ ಹೋಗಿ ಟೀ ಕುಡಿದ್ರೆ ಆಯಿತು ಅಂತ. ಸ್ವಲ್ಪನೂ ಜಾಗ ಬಿಟ್ಟಿದ್ದಿಲ್ಲ. ನೋಡಿದೆ, ಇಲ್ಲಿ ಸೈಡ್ ಹಾಕೋಕೆ ಹೋದರೆ ಜಾಗನೇ ಇಲ್ಲ, ಅರ್ಧ ಗಾಡಿ ಹೊರಗೆ ಆಗುತ್ತೆ. ಅದಕ್ಕೆ ಸುಮ್ಮನೆ ಹೋಗ್ತೀನಿ ಇವಾಗ. ಅದರಲ್ಲಿ ಹಿಂದೆ ಗಾಡಿ ಸ್ವಲ್ಪ ಘಾಟ್ ಸೆಕ್ಷನ್ ಇಟ್ಕೊಂಡು ಬಂದಿರ್ತಾರೆ, ಸ್ವಲ್ಪ ಅವರು ಸೈಡ್ ಹಾಕಬೇಕು ಎಲ್ಲರೂ ಅಂತ ಅವ್ರು ಕಾಯ್ತಾರೆ. ಇದು ಗೋಕರ್ಣ ರೋಡ್ ಇದೆ ನೋಡಿ, ಸ್ವಲ್ಪ ಹಾಳಾಗಿದೆ. ಸ್ವಲ್ಪ ಏನೋ ಒಂದು 8 ಕಿಲೋಮೀಟ್ರ್ ಅಷ್ಟೇ ಹಾಳಾಗಿರೋದು, ಇನ್ನಕ್ಕೆ ಚೆನ್ನಾಗಿದೆ. ಅಂದರೆ ದೊಡ್ಡ ಗಾಡಿ ನಡೆಯೋದಿಲ್ಲ, ಕಟಿಂಗ್ ಆಗೋದಿಲ್ಲ. ಮುಗೀತು ನೋಡಿ. ಇವಾಗ ಇದೊಂದು ಸಣ್ಣ ಘಾಟ್ ಸೆಕ್ಷನ್ಗೆ ಸೇರಿ ಗೋಕರ್ಣ ಕ್ರಾಸ್ ಮಾದನಗಿರಿ ಅಂತಾರೆ ಅದಕ್ಕೆ. ಅಲ್ಲಿ ಮಾದನಗಿರಿ ಹೋಗಿ ಲೆಫ್ಟ್ ಹೊಡ್ಕೊಂಡು ಸೀದಾ ಒಂದೇ ರೂಟ್ ಮಂಗಳೂರು, ಕುಮಟಾ, ಭಟ್ಕಳ, ಕುಂದಾಪುರ,
ಉಡುಪಿ ಮಂಗಳೂರು. ನೋಡಿ ವ್ಯೂ ಎಂತ ಚೆನ್ನಾಗಿದೆ. ಇಲ್ಲಿಂದ ಲೆಫ್ಟ್ ಇದು NH16 56 ಏನೇ ಇರ್ಬೋದು ಮೇ ಬಿ. ಇಲ್ಲಿಂದ ಒಂದೇ ರೂಟು. ಬನ್ನಿ ಹೋಗುವ. ಆಲ್ರೆಡಿ ಬ್ಯಾಕ್ ಆಗಬೇಕು. ಇದು ನೋಡಿ ಸಿರ್ಸಿ ರೂಟ್. ಲೆಫ್ಟ್ ಹೋದರೆ ಸಿರ್ಸಿ ರೂಟ್, ಸ್ಟ್ರೈಟ್ ಹೋದರೆ ಕುಮಟಾ ಇಲ್ಲಿಂದ ಏನು ದೂರಿಲ್ಲ, ಒಂದು 5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇದು ಕುಮಟಾ ಹೊಳೆ. ಆಮೇಲೆ ಸೋದೆ ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ನಮಗೂ ನಿಮಗೆ ಸೇರಿ ಆದರೂ ಈ ಕಡೆ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ಅಂದರೆ ಬಿಸಿಲು ಜಾಸ್ತಿ, ಸೆಕೆನೂ ಜಾಸ್ತಿ. ಬಿಸಿಲಿಲ್ಲ ಅಂದರೆ ಸೆಕೆನೂ ಜಾಸ್ತಿ ಇರುತ್ತೆ ಅಷ್ಟೇ. ಯಾಕೆಂದರೆ ಸಮುದ್ರ ಇರುತ್ತಲ್ಲ ಅದಕ್ಕೆ. ಇದು ಮತ್ತೆ ಸಿಂಗಲ್ ರೋಡ್ ಆಯಿತು. ಕಟ್ಟಿಸ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಇಲ್ಲೆಲ್ಲಾದರೂ ನಾಷ್ಟ ಮಾಡಬೇಕು ಅನ್ಕೊಂತೀನಿ. ನೋಡುವ, ಇಲ್ಲೆಲ್ಲಾದರೂ ಮಾಡ್ಕೊಂಡು ಹೋಗುವ ಅಂತ. ಅಂದರೆ ಈ ಕಡೆ ನಾಷ್ಟಾನೂ ಅಂದರೆ ನಮಗೆ ಸೆಟ್ ಆಗೋದಿಲ್ಲ. ಈ ಕಡೆ ಊಟನೂ ಸೆಟ್ ಆಗೋದಿಲ್ಲ, ನಾಷ್ಟಾನೂ ಸೆಟ್ ಆಗೋದಿಲ್ಲ. ಇದೆ ನೋಡಿ ಕುಮಟಾ ಬಸ್ ಸ್ಟಾಪ್. ನೋಡಿ ತೋರಿಸ್ತೀನಿ. ಅದೇ ಕುಮಟಾ ಬಸ್ ಸ್ಟಾಪ್. ದಾಟಿ ಬಂದು ಸೈಡ್ ಹಾಕಿ ಸ್ವಲ್ಪ ನಿತ್ಯ ಕರ್ಮಗಳನ್ನು ಮುಗಿಸ್ತಾ ಇದ್ದೆ. ಮುಗಿಸ್ಕೊಂಡು ಹೋಗ್ಬೇಕು ಇವಾಗ. ಟೈಮ್ ಬೇರೆ ಆಗಿದೆ. ಇಲ್ಲಿ ಹಾದಿಪುರದಲ್ಲಿ ಒಂದು ನಾಷ್ಟಾ ಹೋಟ್ಲ್ ಚೆನ್ನಾಗಿದೆ, ನೋಡುವ ಬನ್ನಿ. ಅಲ್ಲೇ ಏನಾದರೂ ತಿನ್ಕೊಂಡು ಹೋಗುವ. ಇಲ್ಲಿಂದ 3 ಕಿಲೋಮೀಟರ್ ಇದೆ ಹಾದಿಪುರ. ಅಲ್ಲೇ ನಮ್ಮದು ವಿವೇಕ ಟ್ರಾನ್ಸ್ಪೋರ್ಟ್ ಇದೆ. ಅಂದರೆ ನಂದು ಇವತ್ತು ಅನ್ಲೋಡಿಂಗ್ ಪಾಡ್ ಅಲ್ಲಿಲ್ಲ. ಬನ್ನಿ ನೋಡುವ ಏನಿದೆ ಅಂತ. ವಾವ್, ಬನ್ನಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಟ್ಗಳು ಹೋಗಿ ಅನ್ಲೋಡ್ ಮಾಡಬೇಕು.
ಇದು ಹೊನ್ನಾವರಕ್ಕೆ ಇವಾಗ ಬಂದೆ. ಹೊನ್ನಾವರ ದಾಟ್ಕೊಂಡು ಒಂದು 30 ಕಿಲೋಮೀಟ್ರ್ ಆಗುತ್ತೆ ಭಟ್ಕಳ ಖಾಲಿ ಮಾಡಿಕೊಂಡು ಮಣಿಪಾಲ್ ಹೋಗಿ ಮಣಿಪಾಲ್ ಖಾಲಿ ಮಾಡಿಕೊಂಡು ಮಂಗಳೂರು ಹೋಗ್ಬೇಕು. ಇಲ್ಲೇ ಮುಂದ್ಗಡೆ ಕಾಸರಕೊಂಡ ಬೀಚ್, ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತವೆ ಅಲ್ಲಿ ಕಾಸರಕೊಂಡ ಬೀಚಲ್ಲಿ. ಅಪ್ಸರಕೊಂಡ ಪಾರ್ಕ್, ಕಟಗಿ ಸೇತುವೆ ಇದೇ ರೂಟಲ್ಲೇ ಬರೋದು. ಅದು ಇಲ್ಲಿಂದ 8 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಹೊನ್ನಾವರದಿಂದ. ನಮಗೆ ಒಳಗೆಲ್ಲ ಹೋಗೋಕ್ಕಾಗೋದಿಲ್ಲ, ಹಾಗೆ ಮೇಲ್ಗಡೆ ಬೋರ್ಡ್ ತೋರಿಸ್ಬೋದು ಅಷ್ಟೇ. ಅಂದರೆ ನಮ್ಮದು ಟೈಮಿಂಗ್ ಮೇಲೆ ಟೈಮ್ ಶಾರ್ಟೇಜ್ ಇದಕ್ಕೆ ಹೋಗ್ತಾ ಇರೋದು. ನೋಡಿ ದೋಣಿಗಳು ಚಿಕ್ಕ ದೋಣಿ ಕಾಣ್ತವೆ. ಆ ಕಡೆ ಫಿಶಿಂಗ್ ಬೋಟ, ಎಲ್ಲ ರಾತ್ರಿ ಎಲ್ಲ ಹಿಡ್ಕೊಂಬಂದು ಫಿಶ್ ಅನ್ಲೋಡ್ ಮಾಡೋದು ನಿಲ್ಸಿರ್ತಾರೆ, ಏನೋ ಗೊತ್ತಿಲ್ಲ. ಬಟ್ ಡೈಲಿ ನೋಡ್ತೀನಿ ನಾನು. ಡೈಲಿ ಒಂದು ಸುಮಾರು ಒಂದು 40-50 ಬೋಟ್ ಬಂದು ಅಲ್ಲಿ ನಿಂತ್ಕೊತೀವಿ. ರಾತ್ರಿ ಹೋಗುವಾಗ ಯಾವುದೂ ಇರೋದಿಲ್ಲ, ಒಂದು 5-6 ಇರ್ತವೆ. ಇನ್ನೇನೆ ನೋಡುವ. ಇದೆ ಕಾಸರಕೊಂಡ, ಅಪ್ಸರಕೊಂಡ ಅಪೋಸಿಟ್ ಎರಡು. ಒಂದು ಇಕೋ ಪಾರ್ಕ್, ಕಟಗಿ ಸೇತುವೆ, ವೆಡ್ಡಿಂಗ್ ಶೂಟ್ ಮಾಡ್ಕೋಬಹುದು. ನಿಮ್ಗೇನಾದ್ರು ಬೇಕಾದರೆ ಹೊನ್ನಾವರದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ಬರಬೇಕು ಅಂದರೆ. ಮತ್ತು ನಾನು ಹೇಳಿ ಅಂತ ಬಂದಿದ್ದೆ. ಪಾಪ ನೋಡಿ, ಕಾಲ್ನಡಿಗೆಯಿಂದ ಎಲ್ಲಿಗೂ ಹೋಗ್ತಾ ಇದ್ದಾರೆ. ಇಲ್ಲಿ ಸೆಕೆ ಭಾಳ ಫ್ರೆಂಡ್. ಅದು 5 ನಿಮಿಷ ಮಳೆ ಬಂದರೆ ಮತ್ತು ಮಳೆ ಹೋದರೆ ಮತ್ತು ಸೆಕೆನೆ. ನಮ್ಮ ಸೈಡ್ 5 ನಿಮಿಷ ಮಳೆ ಬಂದರೆ ಒಂದಿನ ಪೂರ್ತಿ ಚಳಿ ಇರುತ್ತೆ. ಇಲ್ಲಿ ಹೋಗಲ್ಲ. ಮುರುಡೇಶ್ವರ ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ಬೀಚು. ಮುರುಡೇಶ್ವರ ಮೇಲೆ ಭಟ್ಕಳ ಬಂದು ಭಟ್ಕಳ. ಇವರು ಸಫಾಯಿಸ್ತಾರೆ ಅನ್ರೋಲ್ ಮಾಡ್ಕೊಳ್ಳೋಕ್ಕೆ. ಅವರು ಲೇಬರ್ ಬರೋದು ಲೇಟು. ನೋಡುವ, ಬಂದಿದ್ರೆ ಓಕೆ. ಮುಂದೆ ಸರ್ಕಲ್ ಬರುತ್ತೆ. ಸರ್ಕಲಿಂದ ಸ್ಟ್ರೈಟ್ ಹೋಗುತ್ತೆ ನಮ್ಮ ಆಫೀಸ್ಗೆ. ಇದು ಮಂಗಳೂರು ರೂಟ್ನಲ್ಲೇ ಇದೆ. ಎಲ್ಲವೂ ರೂಟ್ನಲ್ಲಿದ್ದಾವೆ. ಅಲ್ಲಿ ಒಳಗೆಲ್ಲಿ ಹೋಗೋದಿಲ್ಲ. ಮಣಿಪಾಲ್ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗೋದು. ಒಳಗಡೆ ಇರೋದು ಮಣಿಪಾಲ.
ಉಡುಪಿ ಆಗಿದ್ರೆ ಓಕೆ ಅದೇ ಇಲ್ಲ. ಮಣಿಪಾಲನ ಮತ್ತು 8 ಕಿಲೋಮೀಟ್ರ್ ಹೋಗಿ ಬರಬೇಕಲ್ಲ, ಅದಕ್ಕೆ ಭಟ್ಕಳ ಬಸ್ ಸ್ಟಾಪ್ ಇದೆ. ಅಂದರೆ ನಮ್ಮ ಕಡೆ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ. ಖಾಲಿ ಮೊಬೈಲ್ನಲ್ಲೇ ಮಾಡೋದು ನಾನು ವಿಡಿಯೋ. ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಅದು ನಮ್ಮ ಫ್ರೆಂಡ್ ಗಾಡಿ, ನಮ್ಮ ತಮ್ಮ ಮೇಲೆ ಓಡಿಸ್ತಾರೆ ಅವರು, ನಮ್ಮ ಫ್ರೆಂಡ್. ಇದು ಹೌದು. ಇಲ್ಲಿಂದ ಒಂದು 200 ಮೀಟರ್ ಇದೆ ಅಷ್ಟೇ. ಬನ್ನಿ ಹೋಗುವ. ಬಂತು ನೋಡಿ ನಮ್ಮ ಆಫೀಸ್ ಇದೆ. ಬೇಗ ಸೈಡ್ ಹಾಕಿ ಡೋರ್ ತೆಗೆದುಕೊಟ್ರೆ ಅವ್ರು ಅನ್ಲೋಡ್ ಮಾಡ್ಕೊಳ್ತಾರೆ. ಲೇಬರ್ ಬಂದರೆ, ಲೇಬರ್ ಬರಲಿಲ್ಲ ಅಂದರೆ ಲೇಟ್ ಆಗುತ್ತೆ. ನೋಡುವ ಬನ್ನಿ. ಅಣ್ಣವ್ರೊಬ್ರು ಇದ್ದಾರೆ, ಅಂದರೆ ಮ್ಯಾನೇಜರು. ಲೇಬರ್ ಇನ್ನೂ ಬಂದಿಲ್ಲ. ನೋಡುವ, ಇದೆ ನಮ್ಮ ರೋಡು, ನಮ್ಮ ಗಾಡಿಯಾಗಿದ್ದು. ಡೀಸೆಲ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ 1000 ರೂಪಾಯಿದಷ್ಟು ಹಚ್ಚಿದೆ. ಅಲ್ಲಿ ಫುಲ್ ಆಗುತ್ತೆ ಗಾಡಿ. ಫುಲ್ ಟೈಮ್ ಮಾಡಿಸ್ಕೊಂಡು ಹೋಗಬೇಕು. ಬ್ರಹ್ಮಾವರದಲ್ಲಿ ಒಂದು ಆಫೀಸಿಂದ ಹಾಕ್ತಾರೆ. ಇದು ಬೀಚ್, ಬೀಚಿಗೆ ಬಂದ್ಬಿಡುವಾಗ ಇಲ್ಲಿಂದ ಕುಂದಾಪುರ ಹೋಗ್ಬೇಕು. ನೋಡ್ಕೊಂತಿದ್ದ ಬೀಚ್. ಎಲ್ಲ ಟೂರಿಸ್ಟ್ರು ಎಲ್ಲ ಮುಂದೆಗಡೆ ಸ್ಟಾಪ್ ಮಾಡಿ ಸುಮ್ಮನೆ ಒಳ್ಳೆ ಕೊಡ್ತಾರೆ. ಪೂರ್ತಿ ಸೈಡ್ಗಾದ್ರೆ ಹಾಕೋದಿಲ್ಲ. ಒಬ್ಬೊಬ್ಬರು ರೋಡ್ನಲ್ಲೇ ಇರ್ತಾರೆ. ಸುಮ್ಮನೆ ನಮಗೂ ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ಬಾರ್ದಲ್ಲ. ಈ ಕಡೆ ಒಳ್ಳೆ, ಈ ಕಡೆ ಸಮುದ್ರ. ಎಲ್ಲರೂ ದೊಡ್ಡ ಲಾರಿಯವರೆಲ್ಲರೂ ಸೈಡ್ ಹಾಕೊಂಡು ಇಲ್ಲೇ ಅಡುಗೆ ಗಿಡಿಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಮ್ದು ಇಲ್ಲಲ್ಲ, ಸ್ವಲ್ಪ ಮುಂದೆ ಅಲ್ಲೇ ಸ್ಟಾರ್ಟಿಂಗ್ನಲ್ಲಿ ಹಾಕ್ತಾರೆ. ನೋಡುವ ಬನ್ನಿ. ಅಂದರೆ ಇದು ಒಂಥರ ಚೆನ್ನಾಗಾಗುತ್ತಲ್ಲ, ಸಮುದ್ರದ ದಂಡೆಯಲ್ಲಿ ಆರಾಮ್ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮ್ ಸಾಯಂಕಾಲ ಬಿಡ್ತಾರೆ. ಅಂದರೆ ಬಿಸಿಲಲ್ಲಿ ಟಯರ್ ಸ್ವಲ್ಪ ಹೀಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಳಿಗ್ಗೆ ಮಟ್ಟ ಬಂದು ಬೆಳಿಗ್ಗೆ ಇಲ್ಲಿ ಬಂದು ಸೈಡ್ ಹಾಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇವರು ಹಿಂಗೆ ಸಾಲಿಡ್ ನಿಂತ್ಕೊಂಡಿರ್ತಾರೆ.
ಅಂದರೆ ಟೈರ್ ಗರ್ಮ್ ಆಗಂಗಿಲ್ಲ. ವ್ಯೂ ಪಾಯಿಂಟು ಚೆನ್ನಾಗಿದೆಯಲ್ಲ ಅದಕ್ಕೆ. ಆದರೆ ನಾವು ನಿಲ್ಲೋದಿಲ್ಲ ಅಷ್ಟೇ, ನಮ್ಮದು ಅರ್ಜೆಂಟ್ ಮಾಲ್ ಮೆಡ್ಸನ್ ಇದೆ ಗಾಡಿಯಲ್ಲಿ, ಅದಕ್ಕೆ. ನೋಡಿ ಇವರೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಆರಾಮಾಗಿ. ಇಷ್ಟ ಇದು ಒಂದು ಟೈಮ್ ಇದಕ್ಕೆ ಬಿಟ್ಟು ವಿಡಿಯೋ ಮಾಡುವ, ರಿಟರ್ನ್ ಹೋಗುವಾಗ ವಿಡಿಯೋ ಮಾಡುವ. ಹಿಂಗೆ ಹೋಗ್ತಾ ಇರೋದು, ಏನು ಮಾಡೋದು ಹೋಗ್ತಾನೆ. ಕುಂದಾಪುರ ಬಂದ್ವಿ. ಕುಂದಾಪುರ ದಾಟಿ ಬ್ರಹ್ಮಾವರ ಹೋಗ್ಬೇಕು. ಬ್ರಹ್ಮಾವರದಲ್ಲಿ ಟ್ಯಾಂಕ್ ಫುಲ್ ಮಾಡ್ತಾರೆ, ಅಂದರೆ ವೇಗ ಆಫೀಸಿಂದ ಆಗುತ್ತೆ. ನೋಡುವ, ಟೈಮ್ ಬೇರೆ ಜಾಸ್ತಿ ಆಯ್ತು ಇವತ್ತು. ಟೋಲ್ ಬಂತು, ಟೋಲ್ ದಾಟಿಸ್ಕೊಂಡು ಬಂದೆ. ಏನಾದ್ರು ತಿನ್ನಂಗಾತು. ಇವರು ಚರ್ಮರಿ ಅಂತ ಇದು ಕೊಬ್ಬರಿನೇ ಹಾಕಿ ಮಾಡ್ತಾರೆ, ಅದು ಟೇಸ್ಟ್ ಚೆನ್ನಾಗಿ ಆಗಲಿಲ್ಲ ನಮಗೆ. ಆದರೂ ಏನು ಮಾಡೋಕ್ಕಾಗೋದಿಲ್ಲ, ಅದನ್ನೇ ತಿಂದ್ಬಿಟ್ಟು ಹೋಗೋದು. ಅಂದರೆ ಇಲ್ಲೇ ತಿನ್ನೋದಿಲ್ಲ, ಪಾರ್ಸಲ್ ತೊಗೊತೀನಿ, ಗಾಡಿಯಲ್ಲಿ ತೊಗೊಂಡು ತಿನ್ಕೊಂತ ಹೋಗ್ತೀನಿ. ನೋಡುವ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ. ಕೊಬ್ಬರಿ ಎಣ್ಣೆದು ಇದು ತೊಗೊಂಡೆ, ಇದು ಮಿಕ್ಸರ್ ತೊಗೊಂಡೆ. ಇದು ಇಷ್ಟಕ್ಕೆ 70 ರೂಪಾಯಿ ಅಂದರು, ತೊಗೊಂಡು ಬಂದೆ. ಆರಾಮಾಗಿ ತಿನ್ಕೊಂತ ಹೋಗ್ತಾಯಿದ್ದೀನಿ ಇವಾಗ. ಅದರಲ್ಲಿ ನಾವು ಸಿಂಗಲ್ ಅಲ್ಲ, ಅಂದರೆ ಸಿಂಗಲ್ ಡ್ರೈವರ್ ಅಲ್ಲ, ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಟೈಮ್ ಪಾಸಿಗೆ ಇದ್ವಿ ಅಂತ ಅಷ್ಟೇ. ಉಡುಪಿ ಟೋಲ್ಗೇಟ್ ಬಂದ್ವಿ ಫ್ರೆಂಡ್ಸ್. ಇದನ್ನು ಟೋಲ್ಗೇಟ್ ಪಾಸ್ ಮಾಡಿ ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ ಇಂಡಿಯನ್ ಬ್ಯಾಂಕು. ಅಂದರೆ ನಮ್ಮದು ರೈಟ್ ಸೈಡ್ ಇದೆ, ಅದು ಯೂ ಟರ್ನ್ ಮಾಡ್ಕೊಂಡು ಬಂದು ಡೀಸೆಲ್ ಹಾಕಿಸ್ಕೊಂಡು ಮತ್ತು ರಾಂಗ್ ರೂಟ್ನಲ್ಲಿ ಹೋಗಬೇಕು. ಅದೇ ನಮಗೆ ಪ್ರಾನ್ಸ್ ಅಂತ. ಅಂದರೆ ಸುಮ್ಮನೆ ಎಲ್ಲರೂ ಬೈತಾರೆ, ರಾಂಗ್ ರೂಟ್ ಅಂದರೆ ಎಲ್ಲರಿಗೂ ತೊಂದರೆ ಅಲ್ಲ. ಅದಕ್ಕೆ ಇದಲ್ಲ ಅಂದರೆ ಮತ್ತೆ 5 ಕಿಲೋಮೀಟ್ರ್ ಬ್ರಹ್ಮಾವರ ಬಂದು ರಿಟರ್ನ್ ಹೋಗಬೇಕು. ಅದಕ್ಕಾಗಿ ಅಲ್ಲೇ ಒಂದು 500 ಮೀಟ್ರ್ ಆಗುತ್ತೆ ರಾಂಗ್ ರೂಟು, ಹಂಗಾಗಿ ಅಲ್ಲೇ ಹೋಗ್ತೀವಿ. ತೋರಿಸ್ತೀನಿ ಬನ್ನಿ. ಇವಾಗ ಬ್ರಹ್ಮಾವರ ಹೋಗಿ ಬ್ರಹ್ಮಾವರ ದಾಟಿ 2 ಕಿಲೋಮೀಟ್ರ್ ಅಲ್ಲೇ ಸೈಡ್ ಹಾಕ್ತೀನಿ, ಒಂದು 5 ನಿಮಿಷ. ಇದು ಬ್ರಹ್ಮಾವರ ಹೊಳೆ. ಇಲ್ಲಿ ಬ್ರಹ್ಮಾವರ ಹೊಳೆಯಲ್ಲಿ ಬೋಟಿಂಗ್ ಇದೆ, ಯಾರಾದರೂ ಬರೋರಿದ್ರೆ ಬರ್ಬೋದು, ಅಂದರೆ ಬೋಟಿಂಗ್ ಮಾಡೋರಿದ್ರೆ.
ನೋಡುವ ಬನ್ನಿ. ಇಲ್ಲಿ ಬಂದು ಮತ್ತು ಬಸ್ ಹೋಗ್ಬೇಕು ನಾವು. ಇದು 5 ಕಿಲೋಮೀಟರ್ ಆಗುತ್ತೆ. ಅಲ್ಲೇ ಆದರೆ 500 ಮೀಟ್ರ್ ಆಗುತ್ತೆ. ತೋರಿಸ್ತೀನಿ ಬನ್ನಿ ಮುಂದೆ. ಬನ್ನಿ, ಇನ್ನೊಂದು ಸ್ವಲ್ಪ ಇದೆ. ನಾನು ಹೋಗ್ತಾನೇ ಇಲ್ಲ, ಮುಂದೆ ಹೋಗ್ತಾನೆ ಇಲ್ಲ. ಎಷ್ಟು ಸ್ಲೋ ಹೋಗ್ತಾ ಇದ್ದೀನಿ ಅಂದರೆ ನಾ ಇವಾಗ ಸೈಡ್ ಹಾಕಿದ್ರು ಮತ್ತೆ ಮುಂದೆ ನಾ ರೈಟ್ ಹೋಗ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ಫ್ರೆಂಡ್ಸ್ ನಮ್ಮ ಬಂಕ್ ನೋಡಿ, ಎರ್ಕಂತ ಇದೆಯಲ್ಲ ಅದೇ. ಅದಕ್ಕೆ ಯೂ ಟರ್ನ್ ಮಾಡಿಕೊಂಡು ವಾಪಸ್ ಬಂದು ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ಲಾಂಗ್ ರೂಟ್ನಲ್ಲಿ ಹೋಗಬೇಕು. ಯೂ ಟರ್ನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದೇ ಬಂಕ್. ಇವರು 500 ರೂಪಾಯಿ ಕಾರಿಗೆ ಲಾಕ್ ತೆಗಿತಾರೆ. ನಾವು ಟ್ಯಾಂಕ್ ಫುಲ್ ಮಾಡೋರಿಗೆ ಲಾಕ್ ತೆಗೆಯೋದು ನಾವೇ ತೆಗಿಬೇಕು. ಅದು ನಮ್ಮದು. ನೋಡುವ ಬನ್ನಿ. $148, $145, $150 ಬೇಕು ನಮ್ಮ ಗಾಡಿಗೆ. ನೋಡುವ ಎಷ್ಟು ಕುಡಿಯುತ್ತೆ ಅಂತ. 2 ಲೀಟ್ರ್ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ 1000 ರೂಪಾಯಿ ಹಾಕಿತ್ತಲ್ಲ, ಅದು 10 ಲೀಟ್ರು. ಇದು ಅಂದರೆ ನೆನಪಲ್ಲಿ ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸ್ವಲ್ಪ. ಇದು ಉಡುಪಿ. ಕೃಷ್ಣ ಮಠ. ಇಲ್ಲಿಂದ ಒಂದು ಸರ್ಕಲ್ ಬರುತ್ತೆ. ಸರ್ಕಲಿಂದ ಲೆಫ್ಟ್ ಹೋಗ್ಬೇಕು. ನಾವು ಸ್ಟ್ರೇಟ್ ಹೋಗ್ತೀವಿ. ಅಲ್ಲೇ ಡಿ ಮಾರ್ಟು ಇದೆ. ಡಿ ಮಾರ್ಟ್ ಸರ್ಕಲ್ ಅನ್ಬೋದು ಅದಕ್ಕೆ, ಇಲ್ಲಾಂದರೆ ಕೃಷ್ಣ ಮಠ ಸರ್ಕಲ್ ಅಂತಾರೆ. ಅಲ್ಲಿಂದ ಲೆಫ್ಟ್ ಹೋಗ್ಬೇಕು. ಅಲ್ಲಿಂದ 2 ಕಿಲೋಮೀಟರ್ನ ಆಗುತ್ತೆ ಅಷ್ಟೇ. ಇದು ಫ್ರೆಂಡ್ಸ್, ಅದು ಕೃಷ್ಣ ಮಠ ಹೋಗೋ ಸರ್ಕಲ್. ಇಲ್ಲಿಂದ ಲೆಫ್ಟ್ ಹೋಗಬೇಕು. ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ. ಇಲ್ಲಿಂದ ನಾವು ಮಂಗಳೂರು ಹೋಗ್ಬೇಕು. ನಾವು ಹಾಗಾಗಿ ಸ್ಟ್ರೈಟ್ ಹೋಗಿ ಇಲ್ಲಿ ಸಿಟಿ ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಹೋಗ್ತೀವಿ. ಅದನ್ನೆಲ್ಲ ದಾಟ್ಕೊಂಡು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ನಿಂದ ಲೆಫ್ಟ್ ಹೋಗಬೇಕು. ಲೆಫ್ಟ್ ಹೋದರೆ ಒಂದೇ ರೂಟು ಮಂಗಳೂರು. ಊಟ ಬೇರೆ ಮಾಡಿಲ್ಲ. ಅಲ್ಲೇ ಎಲ್ಲಾದರೂ ಮುಂದೆ ಏನಾದರೂ ತಿಂದರೆ ಆಯಿತು ಅಂತ. ಅದು ಚರ್ಮುರಿ ತಿಂದಿದ್ದೇ ಜಾಸ್ತಿ ಆಗಿತ್ತು.
ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು. ಸಾರಿ, ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ ಸ್ಟಾಪ್ ಇದು. ನೆಕ್ಸ್ಟ್ ಬರೋ ಕೆ ಎಸ್ ಆರ್ ಟಿ ಸಿ. ಅದು ಪ್ರೈವೇಟ್ ಬಸ್ನದು ಸಿಕ್ಕಾಪಟ್ಟೆ ಹೌಳಿ ಈ ಕಡೆ. ಅದರಲ್ಲಿ ಇವರು ಬೈಕ್ ನೋಡಿ ಬಂದು ಕಾಟ ಮುಂದೆ ಹೋದಾಗ ಮಾತ್ರ ಸ್ಟಾಪ್ ಮಾಡಿಬಿಡ್ತಾರೆ. ಹೌದು, 40,000 ರೂಪಾಯಿಗಳು. ಅಂದ್ರೆ ಈ GST ಸೇವೆ ಉತ್ಸವವಲ್ಲ, ನಮ್ಮ ಟ್ರ್ಯಾಕ್ಟರ್ ಮೇಲೆ ಪೂರ್ತಿ 40,000 ಲಾಭ ಬಂದಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಕೆ ಎಸ್ ಆರ್ ಟಿ ಸಿ. ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು. ಇಲ್ಲಿಂದ 1 ಕಿಲೋಮೀಟ್ರ್ ಮೇನ್ ರೋಡ್. ಮೇನ್ ರೋಡ್ ಹೈವೇ ಸಿಗುತ್ತೆ. ಹೈವೇದಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಮಂಗಳೂರು. ಅಲ್ಲಿ ಮುಂದ್ಗಡೆ ಕಾಣ್ತದೆ ನೋಡಿ, ಅದೇ ಹೈವೇ. ಇದೆ ಫ್ರೆಂಡ್ಸ್ ಹೈವೇ. ಇದರಿಂದ ಲೆಫ್ಟ್ ಹೋಗುತ್ತೆ. ಸ್ಟ್ರೇಟ್ ಹೋದರೆ ಮಲ್ಪೆ ಬೀಚ್ ಹೋಗುತ್ತೆ, ಲೆಫ್ಟ್ ಹೋದರೆ ಮಂಗಳೂರು ಹೋಗುತ್ತೆ. ಬನ್ನಿ ಹೋಗುವ ಸ್ಟ್ರೈಟ್. ಬಿಸಿಲು ಒಂದು ಸಿಕ್ಕಾಬಿಟ್ಟಿದೆ. ಇದೇ ಲಾಸ್ಟ್ ಟೋಲ್ ಮಂಗಳೂರಿಗೆ. ಈ ಟೋಲ್ ದಾಟಿಸಿದರೆ ಇಲ್ಲಿಂದ 26 ಕಿಲೋಮೀಟ್ರ್ ಇದೆ ಆಫೀಸು. ಆದರೆ ನಾನು ಆಫೀಸ್ ಹೋಗಲ್ಲ, ಇಲ್ಲೇ ಹೊರಗಡೆನೇ ಇರುತ್ತೆ ಗಾಡಿ. ಅಂದರೆ ನಂದು ಮೆಡಿಸನ್ ಕಾರಣ ಹೊರಗಡೆ ಅನ್ಲೋಡಿಂಗ್ ಇದೆ, ಆಫೀಸ್ನಲ್ಲಿ ಅನ್ಲೋಡ್ ಆಗೋದಿಲ್ಲ. ಬನ್ನಿ ಹೋಗುವ. ಮಂಗಳೂರು ಬಂದಿದೆ ಫ್ರೆಂಡ್ಸ್. ಮಂಗಳೂರು ಬಂದರು ಹಾರ್ಬರ್ ಇದಕ್ಕೆ ಕೋಕ್ ಲೋಡ್ ಆಗುತ್ತೆ. ಇದು ಬಂದಿರೋದು ಕನೆಕ್ಷನ್ ಇದೆ ನೋಡಿ. ಇದು ಅಂದರೆ ರೈಲ್ವೆ ಕನೆಕ್ಷನ್ನು, ಬೋರ್ಡ್ ಕನೆಕ್ಷನ್ನು ಎಲ್ಲ ಇದೆ. ಇದು ಮಂಗಳೂರು ಬಂದಿರೋ ಮೇನ್ ಗೇಟ್ ಇದು. ಇದರಿಂದ ಜಾಸ್ತಿ ದೂರ ಇಲ್ಲ, ಇದರಿಂದ 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇದನ್ನು ಹೋಗಿ ಫಸ್ಟು ಅನ್ಲೋಡ್ ಮಾಡಿಬಿಟ್ಟು ಆಮೇಲೆ ಊಟ ಗೀಟ ನೋಡೋದು. ರಿಟರ್ನ್ ಬೇರೆ ಲೋಡ್ ಇದೆ, ರಿಟರ್ನ್ ಎಲ್ಲಿ ಆಗುತ್ತೋ ಗೊತ್ತಿಲ್ಲ, ನೋಡುವ. ಇದು ಮಂಗಳೂರು ಬ್ರಿಡ್ಜು. ನೋಡುವ. ಈ ಕಡೆ ಒಂದು ಬ್ರಿಡ್ಜ್ ಕಟ್ತಾ ಇದೆ, ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ಅದು ಕನ್ಸ್ಟ್ರಕ್ಷನ್ ನಡೀತಾ ಇದ್ದೆ 2 ವರ್ಷ ಆಯ್ತು ಇವಾಗ. ಇದು ಬ್ರಿಡ್ಜ್ ಹತ್ತಿ
ಕೆಳಗೆ ಹೋದರೆ ಅದೇ ಮಂಗಳೂರು. ನಮ್ಮ ಆಫೀಸಿಗೆ ಹೋಗ್ಬಿಟ್ಟು ಅಂದರೆ ನಮ್ಮ ಆಫೀಸು ಉರ್ವದಲ್ಲಿದೆ.